ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ಶುರುವಿನಲ್ಲಿ ಶ್ರುತಿ ರವಿ ಹತ್ರ ಬಂದ್ಬಿಟ್ಟು ಬಾಯಿಲಿ ರವಿ ಅಂತ ಕರೆದ್ಬಿಟ್ಟು ನಿಲ್ಲಿಸ್ಕೊಂಡು ಎಲ್ಲರನ್ನೂ ಇಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಈಗ ಕನಕ ರವಿ ಹತ್ರ ಹ್ಯಾಂಡ್ ಶೇಕ್ ಮಾಡಿಬಿಟ್ಟು ಮಾತಾಡಿಸಿದ್ದು ನಿಮ್ಗೆ ಯಾರಿಗಾರು ತಪ್ಪಾಗಿ ಕಾಣಿಸ್ತಾ, ನೀವೇನಾದರೂ ತಪ್ಪಾಗಿ ಅಂದ್ಕೊಂಡ್ರಾ ಅಂತ ಕೇಳ್ತಾರೆ. ಆಗ ಇಲ್ಲ ಶ್ರುತಿ, ಯಾಕೆ ಹಿಂಗೆ ಕೇಳ್ತಿದ್ಯಾ ಅಂತ ಕೇಳ್ತಾರೆ. ಆಗ ಮೀನು ಯಾಕೆ ಶ್ರುತಿ ಹಿಂಗೆ ಕೇಳ್ತಿದ್ದೀನಿ, ಏನಿಲ್ಲ ಮೀನವರೇ, ಸ್ವಲ್ಪ ಡೌಟ್ ಇದ್ದಾಗ ಕ್ಲಿಯರ್ ಮಾಡ್ಕೊಬಿಡ್ಬೇಕು ಅಂತ ಹೇಳಿದ್ರೆ, ಏನಮ್ಮ ನಿನ್ನ ಡೌಟು ಅಂತ ರಂಗನಾಥ್ ಅವರು ಕೇಳಿದ್ರೆ, ಏನಿಲ್ಲ ಮಾವ, ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡಬೇಕು ಅದಕ್ಕೆ ಅಂತ ಹೇಳ್ತಾರೆ. ಎಲ್ಲ ಶ್ರುತಿನ ನೋಡ್ತಾ ಇರ್ತಾರೆ. ಆಗ ಹೇಳಿ ಅಕ್ಕ, ನಿಮಗೇನಾದರೂ ತಪ್ಪಾಗಿ ಕಾಣಿಸ್ತಾ ಅಂದರೆ, ಇಲ್ಲ ಅಮ್ಮ, ನಾವ್ಯಾಕೆ ತಪ್ಪಾಗಿ ತಿಳ್ಕೊಳ್ಳೋಣ ಅಂತ ಒಬ್ಬರು ಹೇಳ್ತಾರೆ. ಹೂಕಟ್ಟಕ್ಕೆ ಬಂದಿರೋರು ಇನ್ನೊಬ್ರನ್ನ ಕೇಳ್ತಾರೆ. ಅವರು ಕೂಡ ನಮ್ಮ ಕನಕನ ಬಗ್ಗೆ ನಾವ್ಯಾಕೆ ತಪ್ಪು ತಿಳ್ಕೊಳ್ಳೋಣ ಅಂತ ಹೇಳ್ತಾರೆ. ಆಗ ಸರಿನಾ ಅತ್ತೆ, ಇವಾಗ ಕ್ಲಿಯರ್ ಆಯಿತಾ ನಿಮಗೆ ಅಂತ ಹೇಳ್ಬೇಕಾದ್ರೆ, ಮೀನ ಯಾಕೆ ಶ್ರುತಿ ಹಿಂಗೆ ಕೇಳ್ತಿದ್ಯಾ ಅಂದರೆ, ಏನಿಲ್ಲ ಮೀನವರೇ, ಡೌಟ್ ಬಂದಾಗ ಕ್ಲಿಯರ್ ಮಾಡ್ಕೊಡ್ಬೇಕಲ್ವಾ ಅಂತ ಶ್ರುತಿ ಹೇಳ್ತಾಳೆ. ಆಗ ರವಿ, ಏನು ಡೌಟು ಶ್ರುತಿ ನಿನಗೆ ಅಂದರೆ, ರವಿ ಡೌಟು ನನಗಲ್ಲ ಅತ್ತೆಗೆ ಅಂತ ಹೇಳ್ತಾರೆ. ಏನು ಅಂತ ಹೇಳಿದಾಗ ಎಲ್ಲ ಶಾಂತಿ ಮುಖನ ನೋಡ್ಬಿಟ್ಟು ಮುಖ ಎಲ್ಲ ಒಂಥರ ಮಾಡ್ಕೊಂಡು ಕೂತ್ಕೋತಾರೆ. ಆಗ ಶ್ರುತಿ, ಕ್ಲಿಯರ್ ಆಯ್ತಾ ಅತ್ತೆ, ಈಗ ನಿಮಗೆ ಯಾರಿಗೂ ಏನೂ ಅನಿಸಿಲ್ವಂತೆ, ನೀವು ಬೆಳೆದು ಬಂದಿರೋ ವಾತಾವರಣಕ್ಕೂ ನಾವು ಬೆಳೀತಾ ಇರೋದಕ್ಕೂ ನೀವು ಒಂದೇ ಥರ ಅನ್ಕೋಬಾರ್ದು. ಈಗಿನ ಕಾಲದಲ್ಲಿ ಯಾವ ಹೆಣ್ಣು ಗಂಡು ಒಂದು ಕಂಪ್ನಿಲಿ ಕೆಲಸ ಮಾಡಬೇಕು ಅಂದರೂ ಮಾತಾಡ್ದೇ ಇದ್ದರೆ ಆಗಲ್ಲ, ಎಲ್ಲರೂ ಮಾತಾಡ್ಕೊಂಡೇ ಇರಬೇಕು, ಯಾರು ತಪ್ಪಾಗೆ ತಿಳ್ಕೊಬಿಡಲ್ಲ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಶಾಂತಿ, ಇವಳಿಗೆ ಒಳ್ಳೇದು ಮಾಡೋಕ್ಕೆ ಅಂತ ನಾನು ಹೇಳಿದ್ರೆ ಇವಳು ನನಗೆ ಎಳ್ಳುಂಡೆ ರವೆ ಉಂಡೆ ಇಡ್ತಿದ್ದಾಳೆ, ಮುಂಡೆದು ಮಾಡ್ತೀನಿ ಇವಳಿಗೆ ಅಂತ ಹೇಳ್ಬಿಟ್ಟು ಒಳಗೆ ಗೊಣಿಕೋತಾ ಇರ್ತಾಳೆ. ಇನ್ನು ರಂಗನಾಥ್ ಅವರು ಸುಮ್ಮನೆ ಬೇಜಾರಲ್ಲಿ ಕೋಪದಿಂದ ನೋಡ್ತಾ ಇರ್ತಾರೆ. ಆಗ ಶ್ರುತಿ, ಅತ್ತೆ ಇವಾಗ ಮಾವನ ಫ್ರೆಂಡು ನಿಮ್ಮ ಮನೆಗೆ ಬಂದುಬಿಟ್ಟು ನಿಮ್ಮ ಹತ್ರ ಮಾತಾಡಿದ್ರೆ ನಾನು ತಪ್ಪಾಗಿ ತಿಳ್ಕೊಳಕ್ಕಾಗುತ್ತಾ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಎಲ್ಲರೂ ನೋಡ್ತಾ ಇರ್ತಾಳೆ. ಆಗ ಮೀನಾ, ಪರವಾಗಿಲ್ಲ ಬಿಡು ಶ್ರುತಿ ಅಂತ ಹೇಳ್ಬಿಟ್ಟು, ಅತ್ತೆ ನಿಮ್ಗೇನತ್ತೆ ಹಿಂಗೆಲ್ಲ ಮಾತಾಡ್ತೀರಾ ಅಂತ ಹೇಳ್ಬೇಕಾದ್ರೆ ಶ್ರುತಿ ಹೇಳ್ತಾಳೆ, ಮೀನವರೇ ಚಿಲ್, ಎಲ್ಲರೂ ಕ್ಲಿಯರ್ ಮಾಡಿದ್ದೀನಲ್ವಾ, ಬಿಡಿ ಇವಾಗ ಏನು ಅತ್ತೆ, ನಿಮ್ಮ ಮಗನ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ, ಆದರೆ ನನ್ನ ಗಂಡನ ಬಗ್ಗೆ ನಾನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ, ಐ ಟ್ರಸ್ಟ್ ಇನ್ ಮೈ ಹಸ್ಬೆಂಡ್ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಕನಕನಿಗೆ ಬೇಜಾರು ಬಿಡು ಕನಕ ಅಂತ ಹೇಳಿದ್ರೆ, ಅತ್ತೆ ಬಗ್ಗೆ ನನಗೆ ಗೊತ್ತಿರೋದೇ ಅಲ್ವಾ ಬಿಡು ಅಂತ ಹೇಳ್ಬಿಟ್ಟು ಕುತ್ಕೊತಾಳೆ ಕನಕನೂ. ಇನ್ನು ಶ್ರುತಿನೂ ಅಲ್ಲಿಗೆ ಬಂದು ಕುತ್ಕೊತಾಳೆ. ಆವಾಗ ಸರಿ, ಈಗ ಎಲ್ಲರಿಗೂ ಕ್ಲಿಯರ್ ಆಯ್ತಲ್ವ, ಇನ್ನು ಯಾಕೆಲ್ಲ ಇಷ್ಟು ಲೇಟಾಗಿ ಕೂತಿದ್ರೆ, ಬೇಗ ಹೂವು ಕಟ್ಟಿ ಎಲ್ಲ ನಿಧಾನ ಆಗ್ಬಿಟ್ರಲ್ಲ, ಕಿಚಡಿ ತಿಂದ್ಬಿಟ್ಟು ಸುಸ್ತಾಗೋ ನಿದ್ದೆ ಬರ್ತಿದ್ಯಾ ಅಂತ ಸೂರ್ಯ ಹೇಳ್ತಾನೆ. ಹಾಗೇನಿಲ್ಲ ಅಂತ ಹೇಳ್ಬಿಟ್ಟು ಹೂ ಕಟ್ತಾ ಇರ್ತಾರೆ. ಇನ್ನು ರಂಗನಾಥ್ ಅವರು ಶಾಂತಿ ಹತ್ರ ಬಂದ್ಬಿಟ್ಟು ಒಳಗಡೆ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ಟು ಬೈತಾ ಇರ್ತಾರೆ. ಶಾಂತಿ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಬಾಯಿನ ಅದ್ಬಸ್ತಲ್ಲಿ ಇಕ್ಕು ಅಂತ, ಎಷ್ಟು ಹೇಳಿದ್ರು ಇಳಿಬಿಟ್ಟು ಮಾತಾಡ್ತೀಯಲ್ಲ ನೀನು ಅಂತ ಶಾಂತಿಗೆ ಬೈದ್ಬಿಟ್ಟು ಕರ್ಕೊಂಬರ್ತಾರೆ. ದರಿದ್ರದೋಳು ಇನ್ಮೇಲಾದರೂ ಕರೆಕ್ಟಾಗಿ ಮಾತಾಡೋದನ್ನ ಕಲಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಇನ್ನು ರವಿ, ಅಮ್ಮ ನಿನ್ನ ಹತ್ರ ನಾನು ಆಮೇಲೆ ಮಾತಾಡ್ತೀನಿ ಅಂತ ಕೂತಿರ್ತಾನೆ. ಇನ್ನು ಇಲ್ಲಿ ಕನಕಂಗೆ ಏನು ಬೇಜಾರು ಮಾಡ್ಕೊಂಡ್ಬಿಡ ಅಂತ ಹೇಳ್ಬಿಟ್ಟು, ಸರಿ ಹೂವು ಕಟ್ಟಿ ಅಂತ ಹೇಳ್ಬಿಟ್ಟು ಹೂವು ಕಟ್ತಾ ಕೂತಿರ್ತಾರೆ ಎಲ್ರೂ. ಇನ್ನು ಈ ಕಡೆ ಕಸ್ತೂರಿ ಮನಸ್ಸಲ್ಲಿ, ಕರೆಕ್ಟಾಗಿ ಹೇಳ್ದೆ ಕಣಮ್ಮ ನೀನು, ಶಾಂತಿಗೆ ಸಕ್ಕನ ಸೊಸೆ ನೀನು, ಅವಳನ್ನ ಕರೆಕ್ಟ್ ದಾರಿ ತರಬೇಕು ಅಂದರೆ ನೀನೇ ಸರಿ ಅಂತ ಹೇಳ್ಬಿಟ್ಟು ಕಸ್ತೂರಿ ಮನಸ್ಸಲ್ಲಿ ಹೇಳ್ಕೊಂಡು ನಗ್ತಾ ಇರ್ತಾಳೆ. ಇನ್ನು ಈ ಕಡೆ ಮಂಜ, ಕಾಗೆ ಸುಬ್ಬ ಅವರೆಲ್ಲ ಆ ಫ್ರೆಂಡ್ಸ್ಗಳು ಕತ್ಕೊಂಡು ಎಣ್ಣೆ ಕುಡಿಬೇಕಾದ್ರೆ ಜಾಗದಲ್ಲಿ ಮಂಜ ಬರ್ತಾನೆ. ಆಗ ಕಾಗೆ ಸುಬ್ಬ, ಬಾರೋ ಮಂಜ, ಏನು ಇಲ್ಲಿ ಗಂಟ ಬಂದೆ ಅಂತ ಹೇಳಿದ್ರೆ, ಏನಿಲ್ಲ ಕಣೋ, ಅಕೌಂಟ್ಸ್ ಕೊಡಬೇಕಾಗಿತ್ತು ಅದಕ್ಕೆ ಬಂದೆ ಅಂತ ಹೇಳ್ತಾನೆ. ಅಯ್ಯೋ, ಇವಾಗ ನೀನು ಯಾರು ಅಕೌಂಟ್ಸ್ನ ಕೇಳಿದ್ದು, ಈಗ ಏನಕ್ಕೆ ಬಂದೆ, ಫಸ್ಟು ನಿನ್ನ ಕೈ ಸರಿ ಮಾಡ್ಕೊಳ್ಳೋ ಅಂತ ಕಾಗೆ ಸುಬ್ಬು ಹೇಳಿದ್ರೆ, ಆಗ ಮಂಜು, ಇರಲಿ ಬಿಡೋ ಹೊತ್ತಾಗೆ ಹೇಳ್ಬಿಟ್ಟು ಡ್ರಿಂಕ್ಸ್ನ ನೋಡ್ತಾ ಇರ್ತಾನೆ. ಆಗ ಕಾಗೆ ಸುಬ್ಬ, ಔಷಧಿ ಕುಡಿತೀಯೇನೋ ಅಂತ ಹೇಳಿದ್ರೆ, ಹ್ಞೂ ಅಂತ ಮಂಜು ತಲೆ ಎಳ್ಳಾಡ್ಸ್ತಾನೆ. ಆಗ ಅಕ್ಕ ಅಮ್ಮ ಇಲ್ವೇನೋ ಅಂತ ಕೇಳಿದ್ರೆ, ಅಮ್ಮ ಮಲಗಿದ್ದಾರೆ, ಕನಕ ಅಕ್ಕ ಮೀನಕ್ಕನ ಮನೆಗೆ ಹೋಗಿದ್ದಾಳೆ ಅಂತ, ಯಾಕೋ ಕಾಂಪ್ರಮೈಸ್ ಮಾಡ್ಕೊಳಕ್ಕ ಅಂತ ಕಾಗೆ ಸುಬ್ಬು ಕೇಳಿದ್ರೆ, ಇಲ್ಲ ಕಾಣೋ, ನಮ್ಮ ಭಾವ ನಮ್ಮ ಅಕ್ಕನ ಗಂಡ ಏನೋ 500 ಹೂವಾರ ಕಟ್ಟೋ ಆರ್ಡ್ರ್ ತೊಗೊಂಡಿದ್ದಾನಂತೆ, ದೊಡ್ಡ ಬಿಸ್ನೆಸ್ಸು, ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಹೋಗಿದ್ದಾಳೆ ಅಂತ ಕಾಗೆ ಸುಬ್ಬುಗೆ ಮಂಜು ಹೇಳ್ತಾನೆ. ಆಗ ಕಾಗೆ ಸುಬ್ಬು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಹೌದಾ ಅಂತ, ಹೋಗಲಿ ಬಿಡೋಣ, ನಿಮ್ಮ ಅಕ್ಕ ಪರ್ಸ್ನಲ್ ಏನೇ ಇರಲಿ ಕಣೋ,
ನಿಮ್ಮ ಅಕ್ಕ ಚೆನ್ನಾಗಿದ್ದರೆ ನಮ್ಮ ಅಕ್ಕ ಚೆನ್ನಾಗಿದ್ದಂಗಲ್ವ, ಏನೋ ಚೆನ್ನಾಗಿರಲಿ ಬಿಡು ಅಂತ ಹೇಳ್ಬಿಟ್ಟು ಕಾಗೆ ಸುಬ್ಬ ಮೇಗ್ಲು ಮತ್ಕಂಗಂತನಾಗ ಮಂಜ, ಅಲ್ಲ ಸುಬ್ಬ ಇಷ್ಟು ಒಳ್ಳೆ ಮನಸ್ಸು ನಿನ್ನನ್ನೇ ನಮ್ಮ ಭಾವ ನಿನ್ನ ಕೆಟ್ಟವನು ಅಂತ ಅಂದ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಕುಡಿತಾ ಇರ್ತಾರೆ. ಇನ್ನು ಈ ಕಡೆ ಬಂದ್ಬಿಟ್ಟು ಕಾಗೆ ಸುಬ್ಬ ಅವನ ಜೊತೆ ಕೂತಿದ್ದವನೊಬ್ಬನ ಕರೆದ್ಬಿಟ್ಟು, ನಾನು ಸ್ಕೆಚ್ ಎಲ್ಲ ರೆಡಿ ಮಾಡ್ಕೊಡ್ತೀನಿ ಕಣೋ, ಬ್ಲೂ ಪ್ರಿಂಟ್ ಹಾಕಿ ಹೂನಾರು ನಾಡ್ರು ಹೆಂಗಾದ್ರೂ ಹಾಳಾಗಬೇಕು ಕಣೋ ಅಂತ ಹೇಳ್ತಾ ಇರ್ತಾನೆ. ಮೊದಲೇ ಮಣಿರತ್ನ ಫುಲ್ಲು ಖರಾಬು, ಯಾರ ಬಂದು ನಮ್ಮ ಕತ್ತಿಗೆ ನಮ್ಮ ಮೇಲೆ ಬೀಳ್ಬೇಕಣೋ, ಹಂಗಾಗ್ಬೇಕಣೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆ ಮಂಜುನಿಗೆ ಯಾವ ಡೌಟು ಬರಬಾರ್ದು ಕಣೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಸರಿ ಗುರು ಆಯಿತು ಅಂತ ಹೇಳ್ಬಿಟ್ಟು ಅವನ ಜೊತೆ ಇದ್ದವನು ಹೋಗ್ತಾನೆ. ಆಗ ಕಾಗೆ ಸುಬ್ಬ, ಏ ಸೂರ್ಯ, ನೀನು ನಮಗೆ ಪ್ರಸಾದ ಕೊಟ್ಟಿದ್ಯಾ, ನಾನು ನಿನಗೆ ಸಂತರ್ಪಣೆ ಮಾಡಿಸ್ಬಿಡ್ತೀನಿ, ನೋಡ್ತಾ ಇರು, ನಿನ್ಗೈತೆ ಇವಾಗ ಅಂತ ಹೇಳ್ಬಿಟ್ಟು ಕಾಗೆ ಸುಬ್ಬ ಮನಸ್ಸಲ್ಲಿ ಬಾಯಲ್ಲಿ ಹೇಳ್ಕೊತಾ ಇರ್ತಾನೆ. ಇನ್ನು ಈ ಕಡೆ ಎಲ್ಲರೂ ಹೂನಾರ ಕಟ್ಕೊಂಡು ಸುಸ್ತಾಗಿ ಬೆನ್ನೆಲ್ಲ ನೋವು ಅಂದ್ಕೊಂಡು ಕೂತಿರ್ತಾರೆ. ಇನ್ನು ಕೆಲವರು ಆಕ್ಲಿಸ್ತಾ ಇರ್ತಾರೆ, ನಿದ್ದೆ ಬಂದ್ಬಿಟ್ಟು. ಆಗ ಸೂರ್ಯ, ಇನ್ನೇ ಎಷ್ಟೈತೆ, ಬೇಗ ಬೇಗ ಕಟ್ಟಬೇಕಲ್ವ ಅಂತ ಹೇಳ್ತಾ ಇರ್ತಾನೆ. ಆಗ ರಂಗನಾಥ್ ಅವರು, ಸುಸ್ತಾಯ್ತಾ ಇದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಕಟ್ರಮ್ಮ, ಪರವಾಗಿಲ್ಲ ಅಂತ ಹೇಳಿದ್ರೆ, ಇಲ್ಲ ಅಣ್ಣ ಇನ್ನೊಂದು ಸ್ವಲ್ಪ ಇದೆ, ಫುಲ್ಲು ಕಟ್ಬಿಟ್ಟೆ ಮಲ್ಕೋತೀವಿ, ಆಮೇಲೆ ಇವಾಗ ಮಲ್ಕೊಬಿಟ್ರೆ ಫುಲ್ ನಿದ್ದೆ ಬಂದುಬಿಟ್ರೆ ಎದ್ದು ತಿರ್ಗಾ ಕಟ್ಟೋಕ್ಕಾಗಲ್ಲ ಅಂತ ಹೇಳಿದ್ರೆ ಸೂರ್ಯ, ಸರಿ ಅಕ್ಕ ಕಟ್ಟಿ ಅಂತ ಹೇಳ್ತಾನೆ. ಇನ್ನು ಅಲ್ಲಿ ಇನ್ನೊಬ್ರು ಇದ್ದವರು, ನಮ್ಮ ಮೀನಿಗೋಸ್ಕರ ಇನ್ನೂ ಒಂದು ದಿನ ಆದರೂ ಪರವಾಗಿಲ್ಲ ಅಣ್ಣ, ಕಟ್ಕೊಡ್ತೀವಿ ನಾವು, ಅವಳು ಖುಷಿಯಾಗಿರ್ತಾಳೆ ಅಂದಾಗ ರಂಗನಾಥ್, ಇದು ಜನಗಳನ್ನ ಸಂಪಾದನೆ ಮಾಡೋದು ಅಂದರೆ ಪ್ರಾರಬ್ಧವೇ, ಕೇಳಿಸ್ಕೊ ಅಂತ ಹೇಳ್ತಾ ಇರ್ತಾರೆ. ದುಡ್ಡು ಮಳೆ ನೀರಿದ್ದಂಗೆ ಇವಾಗ ಬಂದು ನಿಂತೋಗುತ್ತೆ, ಆದರೆ ಜನಗಳು ಅಂದರೆ ನರಿಯ ನೀರು ಮಧ್ಯ ಕಲ್ಲಿದ್ದಂಗೆ, ಎಷ್ಟಿದಾದ್ರೂ ಜಗ್ಗಲ್ಲ, ತಿಳ್ಕೊ ಅಂತ ಹೇಳಿದ್ರೆ. ನನಗೆ ಕನ್ನಡ ಮಾತ್ರ ಬರೋದು ಅಂದರೆ ನಾನೇನು ಮಲಯಾಳಮಲ್ಲಿ ಹೇಳಿದ್ನ ಅಂತ ರಂಗನಾಥ್ ಅವರು ಹೇಳ್ತಾರೆ. ಹಂಗಲ್ಲ ಕಣಿ, ದುಡ್ಡು ಮಳೆ ನೀರಿದ್ದಂಗೆ ಕಣೆ, ಈಗ ಬಂದು ಈಗ ನಿಂತೋಗುತ್ತೆ, ಆದರೆ ಜನಗಳನ್ನ ಸಂಪಾದನೆ ಮಾಡಿದ್ರೆ ಹರಿಯೋ ನೀರಿನ ಮಧ್ಯ ಕಲ್ಲಿದ್ದಂಗೆ, ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿರ್ತಾರೆ. ಇನ್ನು ಆಗ ಕಟ್ಬೇಕಾದ್ರೆ ಏನಾದರೂ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಏನಾದರೂ ಆಟ ಆಡ್ಕೊಂಡು ಕಟ್ಟೋಣ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ, ಮೈಕಮ್ಮ ಆಟ ಆಡ್ಕೊಂಡ ಈಚೆ ಗೀಟ್ಗಳು ಎಳೆದ್ಬಿಡ್ತೀನಿ, ಕುಂಟೆ ಬಿಲ್ಲೆ ಆಡೋಣ, ಕುಂಟೆ ಬಿಲ್ಲೆ ಅಂದರೆ ಓ ಸೂಪರ್ ಐಡಿಯಾ ಅಂತೇಳಿ, ನಿನಗೇನು ಸೂಪರ್ ಅಮ್ಮ, ಸಖತ್ತಾಗಿರುತ್ತೆ, ಆದರೆ ನಮ್ಗೆ ಹೇಳು, ಕಮಿಟ್ಮೆಂಟ್ ಇದೆಯಮ್ಮ, ಕಮಿಟ್ಮೆಂಟು, ನಾಳೆ ನಾವು 500 ಹೂನಾರ ಕರೆಕ್ಟಾಗಿ 8 ಗಂಟೆ ಟೈಮ್ಗೆ ಕಟ್ಬಿಡ್ಬೇಕು ಅಂತ ಹೇಳ್ತಾ ಇರ್ತಾನೆ ಸೂರ್ಯ. ಈಗೇನು ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಆಗ ಮೈಕಮ್ಮಂಗೇನು ಎಂಟರ್ಟೈನ್ಮೆಂಟ್ ತಾನೇ ಅಂತ ಹೇಳಿ ಆಗ ಕನಕ, ನಾವು ನಮ್ಮ ಮನೇಲಿ ನೈಟಿಂಗ ಹೂನಾರ ಕಟ್ಬೇಕಾದ್ರೆ ಅಂತ್ಯಾಕ್ಷರಿ ಆಡ್ತಾಯಿದ್ವಿ ಅಂತ ಹೇಳಿದ್ರೆ, ಅದನ್ನೇ ಆಡೋಣ ಇವಾಗ, ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಇರ್ತಾಳೆ ಶ್ರುತಿ. ಆಗ ಮೀನವ್ರೆ ನೀವೇ ಸ್ಟಾರ್ಟ್ ಮಾಡಿ, ನಿಮಗೋಸ್ಕರನೇ ಇವತ್ತೆಲ್ಲ ಮಾಡ್ತಿರೋದು, ನೀವೇ ಸ್ಟಾರ್ಟ್ ಮಾಡಿ ಅಂತ, ನನಗೆ ಆಡೆಲ್ಲ ಬರಲ್ಲ ಅಂತ ಹೇಳ್ತಾ ಇರ್ತಾಳೆ. ಮೀನವ್ರೆ ನೀವು ಚೆನ್ನಾಗಿ ಆಡ್ತೀರಿ, ಆಡಿ ಅಂತ ಹೇಳ್ತಾರೆ. ಆಗ ಮೀನಾ ಹೂವಿನ ಬಗ್ಗೆ ಹಾಡು ಹೇಳೋಕ್ಕೆ ಶುರು ಮಾಡ್ತಾಳೆ. ಆಗೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಮೀನವ್ರೆ ಸೂಪರ್, ಸಖತ್ತಾಗಿತ್ತು, ಸೂಪರ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕ್ಲಾಪ್ಸ್ ತಡ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಕನಕ ಅವ್ರೆ ನೀವಾಡಿ ಅಂತ ಹೇಳ್ತಾ ಇರ್ತಾಳೆ. ಕನಕಂಗೆ ನನಗೆ ಹಾಡು ಬರಲ್ಲ ಅಂತೆ, ಇಲ್ಲ ಕನಕ ಸಖತ್ತಾಗಿ ಆಡ್ತಾಳೆ ಆಡು ಅಂತ ಮೀನಾ ಹೇಳ್ತಾಳೆ. ಆಡೆ ಕನಕ ಅಂತ ಹೇಳ್ಬಿಟ್ಟು ಕನಕನು ಮೇಲೆ ಒಂದು ಹಾಡು ಹೇಳ್ತಾರೆ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕ್ಲಾಪ್ಸ್ ಮಾಡ್ತಾರೆ. ಇನ್ನು ಮೀನಾ, ರವಿ ನೀನು ಹಾಡು ಅಂತ ಹೇಳ್ತಾರೆ. ಆಗ ಶ್ರುತಿ, ಕಮಾನ್ ರವಿ ಕಮಾನ್ ಹಾಡು ಅಂತ ಹೇಳ್ತಾರೆ. ಆಗ ಸೂರ್ಯ, ರವಿ ನಿನ್ನ ಹೆಂಡ್ತಿನ ಕರ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಆಡೋ, ಕಮಾನ್ ಅಂತಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇನ್ನು ಸೂರ್ಯ ಹಂಗೆ ಹೇಳಿದ ತಕ್ಷಣ ರವಿ ಮತ್ತು ಶ್ರುತಿ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಇದಾದಮೇಲೆ ನೆಕ್ಸ್ಟು ಸೂರ್ಯ ಹೇಳ್ತಾನೆ, ಮನೋಜ ನೀನು ಮಾಡು ಅಂತ ಹೇಳಿದ್ರೆ, ನನಗೆ ಹಾಡೆಲ್ಲ ಬರಲ್ಲ ಕಣೋ ಅಂದರೆ, ಹಾಡೆಲ್ಲ ಬರಲ್ಲ ಅಂದರೆ ಇಲ್ಲಿ ಬಂದು ಭರತನಾಟ್ಯ ಮಾಡಿಬಿಡು ಅಂತ ಸೂರ್ಯ ಹೇಳಿದ್ರೆ, ಭರತನಾಟ್ಯಕ್ಕಿಂತ ಹಾಡೇ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹಾಡು ಸ್ಟಾರ್ಟ್ ಮಾಡ್ತಾನೆ. ಮನೋಜ ಮತ್ತು ರೋಹಿಣಿ ಇಬ್ಬರು ಡ್ಯಾನ್ಸ್ ಮಾಡ್ಕೊಂಡು ಹಾಡು ಮಾಡ್ತಾರೆ. ಅವ್ರದಾದ್ಮೇಲೆ ಎಲ್ಲರೂ ಕ್ಲಾಪ್ಸ್ ತಟ್ತಾರೆ. ಇನ್ನು ಸೂರ್ಯ ಅಪ್ಪ ಅಂದ್ಕೊಂಡು ಹೋಗ್ಬಿಟ್ಟು ರಂಗನಾಥ್ ಅವ್ರನ್ನ, ನೀನು ಆಡಪ್ಪ ಅಂತೇಳಿ, ನಾವೇ ಮಕ್ಕಳು ಥರ ನೀವು ಆಡ್ರು, ನನಗೆ ನಾಚಿಕೆ ಆಗುತ್ತೆ ಕಣ, ಅಪ್ಪ ಆಡಪ್ಪ ನೀನೊಂದು ಆಡಿದ್ರೆ ಇವರೆಲ್ಲ ಹೂವನ್ನ ಬೇಗ ಕಟ್ಬಿಡ್ತಾರೆ, ಇಲ್ಲಾಂದರೆ ಯಾರು ಹೂನೇ ಕಟ್ಟಲ್ಲ ಅಂತಾರೆ, ಎದ್ದೇಳಪ್ಪ ಅಂತ ಹೇಳಿದ್ರೆ, ಬೇಡ ಕಂದ ನೀವು ಆಡಿ ಕಂದ ಅಂತ ಹೇಳಿದ್ರೆ, ಇಲ್ಲ ಅಪ್ಪ ಮಕ್ಕಳು ಮುಂದೆ ನೀನು ಸಕ್ಕರೆ ಇಬ್ಬರೂ ಆಡಿದ್ರೆ ಮಕ್ಕಳು ಮುಂದೆ ಶಿವ ಪಾರ್ವತಿ ಥರ ಇರುತ್ತೆ ಈಗ ನಮ್ಮ ಕಣ್ಣಿಗೆ ಅಂತ ಹೇಳ್ಬಿಟ್ಟು, ಸಕ್ಕರೆ ಬಾಯ್ಲಿ ಅಂದರೆ ನಾವ್ಯಾಕೆ ಬಿಡೋ ಅಂತ ಹೇಳಿದ್ರೆ, ಬಾ ಸಕ್ಕರೆ ಆಡು ಅಂತ ಹೇಳ್ಬಿಟ್ಟು ರಂಗನಾಥ್ ಮತ್ತು ಶಾಂತಿ ಇಬ್ಬರು ಡ್ಯಾನ್ಸ್ ಮಾಡ್ತಾರೆ.
ಇನ್ನು ಅವರಿಬ್ಬರು ಡ್ಯಾನ್ಸ್ ಮಾಡಿದ್ಮೇಲೆ ಎಲ್ಲ ಸೂಪರಾಗಿತ್ತು ಅಂತ ಕ್ಲಾಪ್ಸ್ ತಡ್ತಾಯಿದ್ರೆ ಇನ್ನು ರಂಗನಾಥ್ ಅವರು ನಾಚ್ಕೊಂಡು ಹೋಗಿ ಕುತ್ಕೊಬಿಡ್ತಾರೆ. ಆಗ ಇನ್ನು ಕನಕ ಹೇಳ್ತಾಳೆ, ಬಾಬಾ ಇನ್ನು ನೀವು ಆಡಿ ಅಂತ ಹೇಳಿದ್ರೆ ಸರಿ ನಾನಾ ಅಂತ ಹೇಳ್ಬೇಕಾದ್ರೆ ಮೀನಾ ಕಣ್ಸನ್ನೆಲೆ ಆಡಿ ಅಂತ ಹೇಳ್ತಾಳೆ. ಆಗ ಸೂರ್ಯನೂ ಸಾಂಗ್ ಆಡ್ತಾನೆ, ಯಾರೇ ನೀನು ರೋಜಾ ಹೂವೆ ಅಂತ ಹೇಳ್ಕೊಂಡು ಸಾಂಗ್ ಆಡಿಕೊಂಡು ಡ್ಯಾನ್ಸ್ ಇದು ಹೂವಿನ ಲೋಕವೇ ಅಂತ ಹೇಳ್ಕೊಂಡು ಅವನು ಕೂಡ ಡ್ಯಾನ್ಸ್ ಮಾಡಿಕೊಂಡು ಸಾಂಗ್ ಹೇಳ್ತಾನೆ. ಹಾಗೆ ಎಲ್ಲರೂ ಕ್ಲಾಪ್ಸ್ ತಟ್ತಾಯಿದ್ರೆ ಇನ್ನು ಮನೋಜ, ರೋಹಿಣಿ ಮತ್ತು ಶಾಂತಿ ಮುಖ ಸಿಂಡ್ರಿಸ್ಕೊಂಡು ಕೂತಿರ್ತಾರೆ. ಇನ್ನೆಲ್ಲ ಮುಗಿಸ್ಬಿಟ್ಟು ಕುತ್ಕೊತಾನೆ ಸೂರ್ಯನೂ ಕೂಡ. ಕುತ್ಕೊಂಡ್ಮೇಲೆ ಎಲ್ಲರೂ ಕ್ಲಾಪ್ಸ್ ಎಲ್ಲ ತಟ್ಬಿಟ್ಟು ಇನ್ನು ಎಷ್ಟಿದೆ ಇನ್ನು 187 ಹೂವು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ಕಟ್ಟಿ ಅಂತ ಹೇಳ್ತಾ ಇರ್ತಾರೆ. ಆಗಾಗ ಕಸ್ತೂರಿ ಇದ್ದಕ್ಕಿದ್ದಂಗೆ ಅಳ್ತಾ ಕೂತಿರ್ತಾರೆ. ಅಲ್ಲಿಂದ ಎದ್ದು ಅಡುಗೆ ಮನೆಗೆ ಬಂದು ಅಳ್ತಾ ನಿಂತಿರ್ತಾರೆ. ಆಗ ಶಾಂತಿ ಬಂದ್ಬಿಟ್ಟು ಯಾಕೆ ಅಳ್ತಿದ್ಯಾ ಕಸ್ತೂರಿ ಅಂತ ಕೇಳಿದ್ರೆ, ಏನಿಲ್ಲ ಕಣೆ ಸಂತೋಷಕ್ಕೆ ಅಂತ ಹೇಳಿದ್ರೆ, ಅಲ್ಲ ಕಣೆ ಇಲ್ಲಿ ಬೀದಿಲಿ ಹೋಗೋರೆಲ್ಲ ಮನೇಲಿ ಬಂದು ಕೂತಿದ್ದಾರೆ ಅಂತ ನೀನು ಸಂತೋಷವಾಗಿ ಅಳ್ತಿದ್ಯಾ ಅಂದರೆ, ಅಲ್ಲ ಕಣೆ ಶಾಂತಿ ಎಷ್ಟು ಮನೇಲಿ ಖುಷಿಯಾಗಿ ಎಲ್ಲ ಸೇರ್ಕೊಂಡಿದ್ದಾರೆ, ಅದಕ್ಕೆ ನಗು ಖುಷಿ ಆಯಿತು ಕಣೆ, ಅದಕ್ಕೆ ನನಗಿಲ್ವಲ್ಲ ಅಂತ ನೋವಾಯಿತು ಕಣೆ ಅಂದರೆ, ಅದು ನೋಡ್ಬಾ ಅಂತ ಕರೆದ್ರೆ ನಿನ್ನ ಹೂ ಕಟ್ಕೊಂಡು ಕೂತಿದ್ಯಲ್ಲೇ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಬೈತಾ ಇರ್ತಾಳೆ. ಅಯ್ಯೋ ಬಿಡೆ ಆಯಿತು, ಇವತ್ತಿನ ಸಂತೋಷ ನೋಡಿ ಖುಷಿ ಪಡೆ ನೀನು, ಯಾಕೆ ಹಿಂಗೆ ಆಡ್ತಿದ್ಯಾ, ನಾಳೆ ಈ ಹೂವಿನ ಹಾರಗಳು ಯಾವ್ಯಾವ ಹುಡುಗರು ಕತ್ತಿಗೆ ಬೀಳುತ್ತೋ ಏನೋ ಗೊತ್ತಿಲ್ಲ, ಆದರೆ ಅದ್ರ ಆಶೀರ್ವಾದ ನಮ್ಮ ಮೇಲಿರುತ್ತೆ ಕಣೆ ಅಂತ ಹೇಳ್ಬಿಟ್ಟು ಅವಳಿಗೆ ಬುದ್ಧಿ ಅಳ್ತಾ ಇರ್ತಾಳೆ. ಇನ್ನು ಇವ್ರನ್ನ ಹಿಂಗೆ ಎಂಜಾಯ್ ಮಾಡಿಕೊಂಡು ಇರೋಕ್ಕೆ ಬಿಟ್ಬಿಟ್ರೆ ನಾವು ಎಂಜಾಯ್ ಆಗಬೇಕಾಗುತ್ತೆ, ಇವ್ರನ್ನ ಹೆಂಗಾದರೂ ಮಾಡಿ ಓಡ್ಸೋಕ್ಕೆ ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶಾಂತಿಗೆ ಕೊಂಡ್ಕೊಂಡು ಬರ್ತಾ ಇರ್ತಾಳೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿ ತನಕ ವಿಡಿಯೋ ನೋಡ್ತಾ ಇರಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ತಪ್ಪಿದರೆ ಪ್ಲೀಸ್ ಕ್ಷಮಿಸ್ಬಿಡಿ. ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ವೆಯ್ಟ್ ಫಾರ್ ನೆಕ್ಸ್ಟ್ ವಿಡಿಯೋ.